ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ರಾಮಾಯಣ ಅಯೋಧ್ಯಾಕಾಂಡದಲ್ಲಿದೆ. ಕಳೆದ ಒಂದು ಸಂಚಿಕೆಯಲ್ಲಿ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿ ಸೀತಾರಾಮ ಲಕ್ಷ್ಮಣರು ಹೊರಡ್ತಾರೆ ಅಂತ ನಾನು ಪ್ರಸ್ತಾಪ ಮಾಡಿದ್ದೆ. ಅಯೋಧ್ಯ ಗ್ರಾಮ ದೇವತೆ, ಈ ಗ್ರಾಮ ದೇವತೆ ನಿಜವಾಗ್ಲೂ ಇರ್ತಾರೆ, ಇವರು ನಮ್ಮೊಂದಿಗೆ ಮಾತನಾಡ್ತಾರ ಅಂತ ಅನುಮಾನ ಬರುತ್ತೆ. ಇದೇ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ರಾಮನ ಒಂದು ಅವತಾರ ಪರಿಸಮಾಪ್ತನೆ ಆದ ನಂತರ ರಾಮನ ಒಂದು ವಂಶ ಚರಿತ್ರೆಯಲ್ಲಿ ಲವ ಅನ್ನುವಂಥ ರಾಮನ ಒಬ್ಬ ಮಗ ಅಯೋಧ್ಯೆಯನ್ನು ಬಿಟ್ಬಿಟ್ಟು ಬೇರೆ ನಗರದಲ್ಲಿ ಹೋಗಿ ಒಂದು ನಿರಾಸೆಯಿಂದ ಇರ್ತಾನಂತೆ. ಆಗ ಮಲಗಿರುವಂಥ ಲವನ ಹತ್ರ ಹೋಗ್ಬಿಟ್ಟು ಅಯೋಧ್ಯ ಗ್ರಾಮ ದೇವತೆ ಹೋಗ್ಬಿಟ್ಟು ನೀನು ಈ ಥರ ಅಯೋಧ್ಯ ನಗರವನ್ನು ಬಿಟ್ಟು ಬರ್ಬೋದಾ, ಬಾ ನೀನು ಅಯೋಧ್ಯೆಗೆ ಬಂದು ಪರಿಪಾಲನೆಯನ್ನು ಮಾಡುವಂಥದ್ದು ಅವರಿಗೆ ಏನು ಒಂದು ಬುದ್ಧಿ ಮಾತನ್ನು ಹೇಳಿಬಿಟ್ಟು ಪ್ರಪಂಚ ಅಂದ್ರೆ ಏನು ಅಂದ್ರೆ ಆಧ್ಯಾತ್ಮಿಕವಾಗಿರುವಂಥ ಜ್ಞಾನವನ್ನು ಹೇಳಿ ಮರಳಿ ಅಯೋಧ್ಯೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಒಂದು ಪ್ರಸ್ತಾಪವನ್ನು ಸಹ ನಾವು ಕೇಳಬಹುದಾಗುತ್ತೆ. ಆ ನಂತರ ಅವರು ಸೀತಾರಾಮ ಲಕ್ಷ್ಮಣರು ಕೋಸಲ ದೇಶದ ಸರಿಹದ್ದನ್ನು ದಾಟ್ಬಿಟ್ಟು ಗಂಗಾ ತೀರಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಒಂದು ಇಂಗುದಿ ವೃಕ್ಷ, ಘಾರ ವೃಕ್ಷ ಅಂತಾರಂತೆ. ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿರುವಂಥ ಈ ವೃಕ್ಷಗಳು ನಮ್ಮ ಕಣ್ಣೆ ಮುಂದೆ ಇದ್ರೂ ಇದೇ ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ ಅಂತಂತಂದು ನಮಗೆ ಅರ್ಥ ಆಗೋದಿಲ್ಲ. ಬೇವಿನ ಮರಕ್ಕೆ ನಿಂಬ ವೃಕ್ಷ ಅಂತ ಹೇಳ್ತಾರೆ. ಆಗ ಆ ಇಂಗುದಿ ವೃಕ್ಷದ ನೆರಳಿನಲ್ಲಿ ಎಲ್ಲರೂ ಕುತ್ಕೊಳ್ತಾರಂತೆ. ಅರಮನೆಯಲ್ಲಿ ಚಾಮರಗಳು ಬೀಸಬೇಕಾದ್ರೆ ಎಷ್ಟು ಸುಖದಿಂದ ಇರಬೇಕಾಗಿರುವಂಥವ್ರು ಒಂದೇ ನಿಮಿಷದಲ್ಲಿ ಜೀವನ ಅನ್ನುವಂಥದ್ದು ಮನುಷ್ಯರ ಕೈಯಲ್ಲಿ ಇರೋದಿಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ರಾಮನ ಒಂದು ಪರಿಸ್ಥಿತಿಯನ್ನು ನೋಡಿ. ಆಗ ರಾಮ ಬಂದಿದ್ದಾನೆ ಅಂತ ತಿಳ್ಕೊಂಡು ಆ ಪ್ರಾಂತ್ಯವನ್ನು ಶೃಂಗಿಬೇರಪುರ ಅಂತ ಕರೀತಾರೆ. ಈಗಲೂ ಅಯೋಧ್ಯಕ್ಕೆ ಪಕ್ಕದಲ್ಲಿ ಶೃಂಗಿಬೇರಪುರ ಇದೆ. ಅಲ್ಲಿ ಹೋದ್ರೆ ನೋಡ್ಬೋದು. ಈ ಪ್ರಾಂತ್ಯವನ್ನು ನಿಷಾದನಾಗಿರುವಂಥ ಗುಹ ಅಧಿಪತಿಯಾಗಿದ್ದನಂತೆ. ರಾಮನಿಗೆ ಆತ್ಮಕ್ಕೆ ಸಮಾನವಾಗಿರುವಂಥ ಸ್ನೇಹಿತನಂತೆ. ತನ್ನ ಧರ್ಮವನ್ನು ಪಾಟಿಸ್ತಾ ಇರುವಂಥವರೆಲ್ಲರೂ ರಾಮನಿಗೆ ಆತ್ಮಕ್ಕೆ ಸಮಾನವಾಗಿರುವಂಥ ಸ್ನೇಹಿತರೇ. ಆ ಗುಹ ಓಡೋಡಿ ಬಂದ್ಬಿಟ್ಟು ರಾಮನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಹೀಗಂತಾರಂತೆ, ರಾಮ ಇದು ಕೂಡ ನಿನ್ನ ರಾಜ್ಯವೇ, ಇದು ನಿನ್ನ ಅಯೋಧ್ಯ ಅಂತ ಅನ್ಕೋ, ನಿನಗೋಸ್ಕರ ತರತರವಾಗಿರುವಂಥ ಪದಾರ್ಥಗಳನ್ನು ತಂದಿದ್ದೀನಿ, ಅನ್ನದ ರಾಶಿಗಳನ್ನು ತಗೊಂಡ್ಬಂದಿದ್ದೀನಿ, ಸ್ವೀಕರಿಸು ರಾಮ ಅಂತಂತಾರಂತೆ. ಆಗ ರಾಮ ಗುಹನ ಹತ್ರ ಅಂತಾರಂತೆ, ಗುಹ ನಮ್ಮ ಅಮ್ಮನಿಗೆ ಕೊಟ್ಟಿರುವ ಮಾತಿನ ಪ್ರಕಾರ ನಾನು ಇವನ್ನೆಲ್ಲವನ್ನು ತಿನ್ನಕೂಡ್ದು, ಆದರೆ ನೀನು ಓಡೋಡು ಬಂದ್ಬಿಟ್ಟು ಪ್ರೀತಿಯಿಂದ ಈ ರಾಜ್ಯ ಕೂಡ ಅಯೋಧ್ಯ ಅಂತ ಅಂದ್ಕೊಂಡಲ್ವ, ನನಗೆ ಈ ಪ್ರೀತಿ ಮಾತಿನಿಂದಲೇ ಹೊಟ್ಟೆ ತುಂಬೋಗಿದೆ. ನಮ್ಮ ಅಪ್ಪನಿಗೆ ಈ ಕುದುರೆಗಳು ಅಂತಂದರೆ ಬಹಳ ಪ್ರೀತಿ. ಇವು ಬಹಳ ದೂರ ಪ್ರಯಾಣ ಮಾಡಿ ಬಂದು ಸುಸ್ತಾಗಿದೆ. ಅವು ಬೇಕಾಗಿರುವಂಥ ಹುಲ್ಲು ಮತ್ತು ದಾಣವನ್ನು ಮೊದಲಾಗಿರೋ ನೀರನ್ನು ಏರ್ಪಾಟು ಮಾಡುವಂತಂತರತ್ತೆ. ಆ ದಿನ ಕುದುರೆಗಳು ಒಂದು ಸ್ವಲ್ಪ ಒಂದು ವಿಶ್ರಾಂತಿ ತೆಗೆದುಕೊಂಡ ನಂತರ ಆ ಇಂಗುದಿ ವೃಕ್ಷದ ಕೆಳಗನೆ ಏನು ಸೀತಾರಾಮರು ಮಲ್ಕೊಂಡಿರ್ತಾರೆ. ಇಲ್ಲಿ ನಮಗೊಂದು ಅನುಮಾನ ಬರ್ಬೋದು, ರಾಮ ಕ್ಷತ್ರಿಯ, ಗುಹ ಏನು ಶೂದ್ರ. ಅದಕ್ಕೋಸ್ಕರನೇ ಆತ ತಂದಿರುವಂಥ ಅನ್ನದ ರಾಶಿಗಳನ್ನು ಬೇರೆ ಒಂದು ಕುಂಟುನಪ ಹೇಳಿಬಿಟ್ಟು ಸ್ವೀಕರಿಸಿಲ್ವೇನೋ ಅಂತ ನಮ್ಗನ್ಸುತ್ತೆ. ಆದರೆ ರಾಮ ಗುಹ ತಂದಿರುವಂಥ ಅನ್ನದ ರಾಶಿಗಳನ್ನು ಪದಾರ್ಥಗಳನ್ನು ಯಾಕೆ ತಿನ್ನಲಿಲ್ಲ ಅಂತಂತಂದರೆ, ಇಲ್ಲಿ ರಾಮ ಹುಟ್ಟಿರುವಂಥದ್ದು ಕ್ಷತ್ರಿಯರ ಕುಲದಲ್ಲಿ. ಕ್ಷತ್ರಿಯರು ಕೈ ಎತ್ತಿ ಯಾರಿಗಾದ್ರೂ ನೀಡಬೇಕೇ ವಿನಃ ಕೈಯನ್ನು ಚಾಚಿ ಯಾರ ಹತ್ರ ತೆಗೆದುಕೊಳ್ಬಾರ್ದು ಅಂತ ಒಂದು ಶಾಸ್ತ್ರ ನಿಯಮ ಇದೆ. ಆ ಶಾಸ್ತ್ರ ನಿಯಮವನ್ನು ಪಾಟಿಸಿ ಅವರು ಸ್ವೀಕಾರ ಮಾಡಿಲ್ಲ ಹೊರತು ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ನಮ್ಮ ದೇಶದಲ್ಲಿ ಮೊಘಲರು ಮತ್ತು ಬ್ರಿಟಿಷರು ಸೃಷ್ಟಿಸಿರುವಂಥದ್ದೇ ಈ ಜಾತಿ ಭೇದ. ಜಾತಿ ಅನ್ನುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಎಲ್ಲಿ ಕೋಟಿ ದೀಪ ಇಟ್ಟು ಹುಡುಕಿದ್ರೂ ಸಿಗೋದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಇರುವಂಥದ್ದು ವರ್ಣ ವ್ಯವಸ್ಥೆ. ನಂತರ ಕುಲ ಅಂತಂತಾರೆ. ಕೆಲಸ ಮಾಡುವಂಥವ್ರಿಗೆ ಕುಲ, ಇಂಥ ಕುಲ ಅಂತ ಹೆಸರಿಡ್ತಾರೆ. ವರ್ಣ ವ್ಯವಸ್ಥೆ, ಬ್ರಾಹ್ಮಣ ವರ್ಣ, ಕ್ಷತ್ರಿಯ ವರ್ಣ, ವೈಶ್ಯವರ್ಣ, ಶೂದ್ರ ವರ್ಣ ಅಂತಂತ 4 ಸಮಾಜಕ್ಕೆ ಆಧಾರ ಸ್ತಂಭವಾಗಿರುವಂಥ ವರ್ಣಗಳೇ ಇದೆ ವಿನಃ ಜಾತಿ ಮತಗಳಿಂದ ಯಾವತ್ತು ನಮ್ಮ ಇದು ಸನಾತನ ಧರ್ಮದಲ್ಲಿ ಇಲ್ಲ.
ಆಯ್ತಾ. ಅಂತಂದ್ರೆ ಒಬ್ಬೊಬ್ರಿಗೊಂದು ನಿಶ್ಚಿತವಾಗಿರುವಂತ ಒಂದು ಕೆಲಸವನ್ನು ನಿರ್ಣಯಿಸಿ ಅವರವರು ಅದೇ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಶಾಸ್ತ್ರಗಳು ನಿರ್ಣಯಿಸಿದೆ. ಯಾಕೆ ಅಂತಂದ್ರೆ ಎಲ್ಲರೂ ಒಂದೇ ಕೆಲಸ ಮಾಡಿಬಿಟ್ರೆ, ಎಲ್ಲರೂ ಡಾಕ್ಟರ್ಗಳೇ ಆಗ್ಬಿಟ್ರೆ ಕೆಲಸದವ್ರು ಯಾರಿರ್ತಾರೆ, ಮತ್ತೆ ವ್ಯಾಪಾರ ಮಾಡುವಂಥವ್ರು ಯಾರಿರ್ತಾರೆ, ಸೈನಿಕರು ಯಾರಿರ್ತಾರೆ, ಎಲ್ಲರೂ ಸೈನಿಕರಾಗ್ಬಿಟ್ರೆ ಬೇರೆ ವೃತ್ತಿ ಮಾಡುವಂಥವ್ರು ಇರಲಿಲ್ಲ ಅಂತಂತಂದ್ರೆ ನಮ್ಮ ಸಮಾಜ ಏನಾಗೋಗ್ಬಿಡುತ್ತೆ. ಹೋಗ್ಲಪ್ಪ, ಇವಾಗ ಎಲ್ಲರೂ ರಾಜ್ಯವನ್ನು ನಮ್ಮ ದೇಶವನ್ನು ಆಳುವಂತ ರಾಜಕಾರಣಿಗಳೇ ಇಲ್ಲ ಅಂತಂದ್ರೆ ದೇಶ ಎಷ್ಟು ತಲೆಕೆಳಗಾಗ್ಬಿಡುತ್ತೆ. ಹೋಗ್ಲಪ್ಪ, ನಮ್ಮ ಸೈನಿಕರೇ ಬೇಕಾಗಿಲ್ಲ, ಎಲ್ಲರೂ ಸೈನ್ಯ ಇದನ್ನೇ ಏನು ರಾಜೀನಾಮಾ ಕೊಟ್ಬಿಟ್ಟು ಎಲ್ಲರೂ ಮನೇಲಿ ಕುತ್ಕೊಳ್ರಿ ಅಂತ ದೇಶದ ಪರಿಸ್ಥಿತಿ ಏನಾಗುತ್ತೆ. ನಂತರ ವ್ಯಾಪಾರಸ್ಥರೆಲ್ಲರೂ ತಮ್ಮ ಅಂಗಡಿ ಬಾಗಿಲನ್ನು ಮುಚ್ಚಿಬಿಟ್ರೆ ಸಮಾಜದ ಪರಿಸ್ಥಿತಿ ಏನಾಗುತ್ತೆ. ನಂತರ ಈ ಕೆಲಸವನ್ನು ಮಾಡ್ತಾ ಇರ್ತಾರೆ, ಈ ಲೇಬರ್ಸ್ ಅಂತ ಹೇಳ್ತೀವಿ, ಲೇಬರ್ಸ್ ಅಂತ ಕಾರ್ಮಿಕರು ಅಂತ ಹೇಳ್ತಾ ಇರ್ತಾರೆ. ಅವ್ರು ಏನಾದ್ರು ಮನೇಲಿ ಕುತ್ಕೊಂಡು ನಾವು ಕೆಲಸ ಮಾಡೋದಿಲ್ಲ ಅಂತಂದ್ರೆ ಪ್ರಪಂಚದ ಗತಿ ಏನಾಗುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಂತ ಕೆಲಸವನ್ನೇ ದೇವರಾಗಿ ನೋಡ್ತಾ ದೇವರನ್ನು ಸೇರ್ಕೊಂಡಿರುವಂಥವ್ರು ಬಹಳ ಜನನೇ ಇರ್ತಾರೆ. ನಾವು ಸಪೋಸ್ ಈ ವಾಲ್ಮೀಕಿ ಮಹರ್ಷಿನೇ ರಾಮಾಯಣ ರಚಿಸಿರುವಂಥ ವಾಲ್ಮೀಕಿ ಮಹರ್ಷಿ ಬೇಡರ ಜಾತಿಗೆ ಚೆಂದಿರುವಂಥವ್ರು. ಮತ್ತೆ ವ್ಯಾಸ ಮಹರ್ಷಿಗಳು ಬೆಸ್ತ ಸ್ತ್ರೀ ಆಗಿರುವಂತ ಅಂತಂದ್ರೆ ಬೇಟೆ ಮೀನನ್ನು ಹಿಡಿತಾ ಇರುವಂತ ಸತ್ಯವತಿ ಜನಿಸ್ಲಿಲ್ವಾ ಅಂತಂದ್ರೆ ನಮ್ಮಲ್ಲಿ ಕ್ಷುಣ್ಣಕವಾಗಿ ಏನು ಪರಿಶೀಲನೆ ಮಾಡಿದ್ರೆ ಎಲ್ಲೂ ನಮ್ಮಲ್ಲಿ ಮೇಲು ಕೀಳು ಅನ್ನುವಂಥದ್ದು ಎಲ್ಲೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಜನ್ಮಿಸಿದ್ದೆ ಯಾವ ಕುಲದಲ್ಲಿ ಜನ್ಮಿಸಿದ್ದಾನೆ ಆತ, ಎಲ್ಲಿ ಬೆಳೆದಿದ್ದಾನೆ, ಗೊಲ್ಲರ ಒಂದು ಕುಲದಲ್ಲಿ ಜನ್ಮಿಸಿದ್ದಾನೆ. ಪ್ರತಿಯೊಂದು ದೇವರ ಅವತಾರವು ಯಾರಿಗೆ ಹೆಚ್ಚಿನ ಕಟಾಕ್ಷ ಇದ್ ಮಾಡಿದೆ ಅಂತಂದ್ರೆ ಗೋವುಗಳನ್ನ ರಕ್ಷಣೆ ಮಾಡುವಂತ ಗೊಲ್ಲರ ಒಂದು ಕುಲಕ್ಕೆ ಇದ್ ಮಾಡಿದ್ದಾರೆ ನೋಡ್ರಿ. ಒಂದು ಚಪ್ಪಲಿ ಹೊಲಿಯುವಂಥವ್ರನ್ನ ಚಮಾರ ಅಂತಾರೆ, ಮಡಿಕೆ ಮಾಡುವಂಥವ್ರನ್ನ ಕುಂಬಾರ ಅಂತಾರೆ, ಪೌರೋಹಿತ್ಯ ಮಾಡುವಂಥವ್ರನ್ನ ಏನಂತಾರೆ ಬ್ರಾಹ್ಮಣರು ಅಂತಂತಾರೆ, ವ್ಯಾಪಾರ ಮಾಡುವಂಥವ್ರನ್ನ ಶೆಟ್ರು ಅಂತಂತಾರೆ. ಇವ್ರನ್ನ ಬೇರೆ ಬೇರೆ ಕೆಲಸ ಮಾಡುವಂಥವ್ರನ್ನ ಆ ಕೆಲಸದಿಂದ ಕರೀತಾರೆ. ಒಂದು ಸ್ಕೂಲ್ ಇದ್ದಾಗ ಹೆಡ್ ಮೇಸ್ಟ್ರು, ಪ್ರಿನ್ಸಿಪಾಲು, ಟೀಚರ್ಸು, ಕ್ಲಾಸ್ ಟೀಚರ್ಸ್, ಆಯಾಗಳು, ಈ ತರ ಎಲ್ಲರೂ ವಿಭಾಗ ಆಗಿರೋದಿಲ್ಲ. ಅವ್ರನ್ನ ಕೆಲಸ ಅವ್ರು ಮಾಡುವಂತ ಕೆಲಸದಿಂದ ಕರೆದ್ರೆ ಅದರಲ್ಲಿ ಕಡಿಮೆ ಆಗುವಂಥದ್ದೇನಿದೆ. ಬ್ರಿಟಿಷರಾಗಲಿ ನಂತರ ಈ ಇವರಾಗಲಿ ನಮ್ಮಲ್ಲಿ ನಮಗೆ ವಿಭಜನೆ ಏನು ಅಂತಂದ್ರೆ ನಮ್ಮಲ್ಲಿ ನಮಗೆ ಬಹಳ ಹೊಡೆದು ಆಳುವಂಥದ್ದು ಅಂತಂದ್ರೆ ವಿಭಜಿಸಿ ಆಳುವಂತ ಒಂದು ಟ್ರಿಕ್ಕಿಂದ ನಮ್ಮಲ್ಲಿ ನಮಗೆ ಬ್ರಾಹ್ಮಣರು ನಿಮ್ಮನ್ನು ಕೀಳಾಗಿ ನೋಡ್ತಾರೆ ಅಂತಂತಂದು ನಮ್ಮ ಏನೋ ಬ್ರಾಹ್ಮಣರ ಹತ್ರ ಹೋಗ್ಬಿಟ್ಟು ನಮ್ಮ ಇವು ಬೇರೆ ಬೇರೆ ಕುಲದವ್ರ ಬಗ್ಗೆ ಈ ತರ ಬಹಳನೇ ಅವರು ಶಿಕ್ಷಣ ಅಂತಂದ್ರೆ ಏನೋ ನಮ್ಮಲ್ಲಿ ನಮಗೆ ವಿಭೇದಗಳನ್ನು ಕಲ್ಪಿಸಿದರೆ ಇದು ನಮ್ಗೆ ತಿಳಿದಲೇ ನಾವು ಹೊಡೆದೋಗಿರೋದ್ರಿಂದ ಸನಾತನ ಧರ್ಮ ಏನಾಗ್ಬಿಟ್ಟಿದೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ. ಯಾವ ಪರಿಸ್ಥಿತಿಗೆ ಬಂದಿದೆ? ಭಾರತ ದೇಶದಲ್ಲಿ ಸನಾತನ ಧರ್ಮಕ್ಕೆ ದಿಕ್ಕಿಲ್ದಲೇ ಹೋಗ್ಬಿಟ್ಟಿದೆ. ನಂತರ ನಮ್ಮಲ್ಲಿ ನಾವು ಹೊಡೆದಾಡ್ಕೊಳ್ಳೋದ್ರಿಂದ ಐಕ್ಯಮತ್ಯ ಇಲ್ಲದೆ ಇರೋದ್ರಿಂದ ನಮ್ಮ ದೇವತೆಗಳನ್ನ ಅವಮಾನಿಸ್ತಾರೆ, ನಮ್ಮ ಸ್ತ್ರೀಯರನ್ನು ಎತ್ಕೊಂಡು ಹೋಗಿ ಮತಾಂತರ ಮಾಡಿಸ್ತಾ ಇದ್ದಾರೆ, ನಮ್ಮ ಕುಟುಂಬಗಳನ್ನು ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಗೊಳಿಸ್ತಾ ಇದ್ದಾರೆ. ಇದೇ ಅಲ್ವಾ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು. ಆ ಕುಲ ಈ ಕುಲ, ಆ ಜಾತಿ ಈ ಜಾತಿ ಅಂತ ಇದನ್ನ ಬಿಡಬೇಕು. ರಾಮಾಯಣ ಇದನ್ನ ಹೇಳಿಲ್ಲ ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕುದುರೆಗಳು ಇದು ಮಾಡಿದ ನಂತರ ಮತ್ತೆ ಕಥೆಯಲ್ಲಿ ಬರೋಣಂತೆ ಒಂದು ಸ್ವಲ್ಪ ಈ ವಿವರಣೆಗಳನ್ನು ತಿಳಿಸ್ಕೊಡ್ಬೇಕಾಗುತ್ತಲ್ವ. ಆ ಕಾಲಕ್ಕೂ ಈ ಕಾಲಕ್ಕೂ ಸಾಮ್ಯತೆಯನ್ನು ನಮ್ಮ ಸನಾತನ ಧರ್ಮದಲ್ಲಿರುವಂಥ ಒಂದು ವೈಶಾಲ್ಯತೆಯನ್ನು ತಿಳಿಸ್ಕೊಡುವಂಥದ್ದು ನನ್ನ ಕರ್ತವ್ಯ ಅಂದ್ಕೊಂಡು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಆ ದಿನ ಕುದುರೆಗಳು ಒಂದು ಸ್ವಲ್ಪ ಆಯಾಸ ತೀರಿಸ್ಕೊಂಡ ನಂತರ ವಿಶ್ರಾಂತಿ ತೆಗೆದುಕೊಂಡ ನಂತರ ಇಂಗುದಿ ವೃಕ್ಷದ ಕೆಳಗೆ ಸೀತಾರಾಮರು ಮಲ್ಕೊಂಡಿದ್ದಾರಂತೆ. ಒಂದು ಮರದ ಕೆಳಗೆ ಮಲ್ಕೊಂಡಿದ್ದಾರಂತಪ್ಪ. ಜನಕ ಮಹಾರಾಜನ ಮಗಳು ಚಕ್ರವರ್ತಿ ಆಗಿರುವಂತ ದಶರಥನ ದೊಡ್ಡ ಮಗ ಈ ತರ ಮಲ್ಕೊಂಡಾಗ ಗುಹ ಲಕ್ಷ್ಮಣ ನೀನು ಕೂಡ ಮಲ್ಕೋ ಅಂತಂತರಂತೆ ರಾತ್ರಿ ಹೊತ್ತಲ್ಲಿ. ನನಗೆ ಹೇಗೆ ನಿದ್ದೆ ಬರುತ್ತೆ ಅಂತ ಅನ್ಕೊಳ್ತಾ ಇದೆಯಾ? ರಾಮ ನೆಲದ ಮೇಲೆ ಮಲ್ಕೊಳ್ಬೇಕಾದ್ರೆ ನನ್ನ ಜೀವನದಲ್ಲಿ ಇನ್ನೂ ಸುಖ ಇಲ್ಲ. ದೇವತೆಗಳು ರಾಕ್ಷಸರು ಕಲ್ತು ಬಂದು ಯುದ್ಧಕ್ಕೆ ಬಂದ್ರೆ ಅವರನ್ನು ನಿಗ್ರಹಿಸುವಂತ ಗಂಡಸು ನಮ್ಮ ಅಣ್ಣ. ಇಂತಹ ಅಣ್ಣ ಸೀತಮ್ಮನೊಂದಿಗೆ ಹೀಗೆ ಮಲ್ಕೊಂಡಿದ್ರೆ ನಾನು ಹೇಗೆ ಮಲ್ಕೊಳ್ಳಿ ಅಂತಂತಾರಂತೆ ಯಾರು?
ಲಕ್ಷ್ಮಣ ಸ್ವಾಮಿ ಅಂತಂದರೆ ಇಷ್ಟಕ್ಕಿಂತ ಮುಂಚೆ ಗುಹ ಒಂದು ಪರ್ಣಶಾಲೆಯಲ್ಲಿ ಒಂದು ಹಂಸತೂಲಿಕಾ ತಲ್ಪವನ್ನು ಏರ್ಪಾಡು ಮಾಡಿ ಅದರ ಮೇಲೆ ಮಲಕ್ಕೋ ರಾಮ ಅಂತಂದರೆ ಬೇಡಪ್ಪ, ನಾನು ತಾಪಸಿ ಅಂತ ಇರಬೇಕು, ಮಂಚುಗಳು ಗಿಂಚುಗಳು ನಾನು ಮುಟ್ಟುಕೊಡ್ದು, ನೀನು ಹೋಗಿ ಒಂದು ತಂಬಿಗೆಯಲ್ಲಿ ಏನೋ ಗಂಗಾಜಲವನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಕುಡಿದು ಮಲ್ಕೊಂಡಿರುವಂಥ ಮಹನೀಯರು ಯಾರು? ನಮ್ಮ ಶ್ರೀರಾಮಚಂದ್ರ ಪ್ರಭು. ಅವ್ರ ಗುಣಗಳಿಗೆ ಏನಂತ ಹೇಳಬೇಕಪ್ಪ. ನನಗೆ ಹೇಗೆ ನಿದ್ದೆ ಬರುತ್ತೆ ಅಂತ ಅಂದ್ಕೊಂಡು ಮಾರನೇ ದಿನ ಬೆಳಿಗ್ಗೆನೆ ಗುಹಾ ತೆಗೆದುಕೊಂಡು ಬಂದ್ಬಿಟ್ಟು ಒಂದು ದೋಣಿಯನ್ನು ಹತ್ತಿಸಿ ಸೀತಾರಾಮನು ಏನು ಗಂಗೆಯನ್ನು ದಾಟೋದಕ್ಕೆ ಸಿದ್ಧ ಆಗ್ತಾರಂತೆ. ಆಗ ಸಮಂತ್ರನನ್ನು ರಾಮ ಕರೆದ್ಬಿಟ್ಟು ನಾನು ಏನ್ ಮಾಡ್ಲಿ ಅಂತ ರಾಮನ ಹತ್ರ ಕೇಳಿದಾಗ ರಾಮ ಹೀಗಂತಾರಂತೆ, ನೀನು ತಿರುಗಿ ಅಯೋಧ್ಯಕ್ಕೆ ಹೋಗ್ಬಿಟ್ಟು ನಮ್ಮ ತಂದೆಯವರು 3 ಜನ ತಾಯಂದರಿಗೆ ನನ್ನ ನಮಸ್ಕಾರಗಳನ್ನು ಹೇಳು. ಕೌಸಲ್ಯ ಮಾತೆ ನಮ್ಮಮ್ಮನಿಗೆ ಸರ್ವಕಾಲ ಸರ್ವಾವಸ್ಥೆಯಲ್ಲೂ ದಶರಥನ ಮೇಲೆ ಕೋಪ ಇಟ್ಕೊಳ್ದಲೆ ಸೇವೆಯನ್ನು ಮಾಡು ಅಂತ ಹೇಳು. ಭರತನನ್ನು ಕುಶಲ ಕೇಳಿದ್ದೀನಿ ಅಂತ ಹೇಳು. ವೃದ್ಧನಾಗಿರುವಂತಹ ಚಕ್ರವರ್ತಿಯನ್ನು ಯಾವುದೇ ಒಂದು ಕಾರಣದಿಂದ ಅವ್ರ ಮನಸ್ಸು ನೋವಾಗೋ ತರ ಪ್ರವರ್ತನೆ ಮಾಡಬೇಡ ಅಂತಂದು ಭರತನ್ ಹೇಳು. ತಂದೆ ಮನಸ್ಸಿಗೆ ಅನುಗುಣವಾಗಿ ಪರಿಪಾಲನೆ ಮಾಡೋದಕ್ಕೆ ಹೇಳು ಅಂತ ಹೇಳ್ತಾರಂತೆ. ಅಧಿಕಾರ ಬಂದ ತಕ್ಷಣನೇ, ತಂದೆ ತಾಯಿ ವಯಸ್ಸಾಗಿದೆ ಅಂದ ತಕ್ಷಣನೇ ಅವರನ್ನ ಚೀಪಾಗಿ ನೋಡ್ಕೊಡ್ದು ಅಂತ ರಾಮಾಯಣ ನಮಗೆ ಕಲಿಸ್ಕೊಡ್ತಾ ಇದೆ. ಅವರ ಮೊಣಕಾಲಿನ ಒಂದು ಶಕ್ತಿಯಿಂದಲೇ ನಾವು ಇಷ್ಟು ಬೆಳೆದಿರ್ತೀವಿ. ಎಷ್ಟು ಜನ ತಂದೆ ತಾಯಿ ವಯಸ್ಸಾಗಿರುವಂಥ ತಂದೆ ತಾಯಿನ ದೇವ್ರ ಥರ ನೋಡ್ತಾ ಇದ್ವಿ. ರಾಮಾಯಣ ಹುಟ್ಟಿರುವಂಥ ದೇಶ ಇದು. ತಂದೆ ತಾಯಿ ಮಾತೃದೇವೋಭವ ಪಿತೃದೇವೋಭವ ಅನ್ನುವಂಥ ದೇಶದಲ್ಲಿ ಹುಟ್ಟುಬಿಟ್ಟು ಅದೆಲ್ಲಿಂದ ಬಂದಿದೆಯೋ ಏನೋ ವೃದ್ಧಾಶ್ರಮ ಅನ್ನುವಂಥ ಒಂದು ಸಂಸ್ಕೃತಿ ನಮ್ಮ ದೇಶದಿಂದ ಹೋದಾಗಲೇ ನಾವೆಲ್ಲರೂ ಸುಖವಾಗಿರ್ತೀವಿ. ಒಂದು ಕುಟುಂಬದ ಕುಟುಂಬ ಒಂದು ಇದ್ರೇನೆ ನಾವು ನಮ್ಮ ಮಕ್ಕಳು ನಾವೆಲ್ಲರೂ ಕ್ಷೇಮವಾಗಿ ಆರೋಗ್ಯವಾಗಿ ಮನಃಶಾಂತಿಯಾಗಿರ್ತೀವಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಏನೋ ಈ ಚಿಕ್ಕ ಕುಟುಂಬಗಳಲ್ಲಿ ಅದೆಷ್ಟು ಆತ್ಮಹತ್ಯೆಗಳು, ಅದೆಷ್ಟು ಡಿಪ್ರೆಷನ್ಗಳು, ಅದೆಷ್ಟು ರಾಂಗ್ ಡಿಸಿಷನ್ಸ್ಗಳು ಬರ್ತಾ ಇದೆ ಅಂತ ನಾನು ಹೊಸದಾಗಿ ನಿಮ್ಗೆ ಹೇಳಬೇಕಾಗಿಲ್ಲ ಅಂತ ನಾನು ಹೇಳೋದಕ್ಕೆ ಇದಾಗುತ್ತೆ. ಅದಕ್ಕೋಸ್ಕರನೇ ತಂದೆ ತಾಯಿಗೆ ಮರ್ಯಾದೆಯನ್ನು ರಾಮನಿಂದ ಮರ್ಯಾದೆ ಕೊಡೋದನ್ನ ರಾಮನಿಂದ ನೋಡಿ ಕಲ್ತ್ಕೋಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಗ ಸಮಂತ್ರ ಅಂತನಂತೆ, ಮಂತ್ರಿಯಾಗಿರುವಂಥ ಸಮಂತ್ರ ಅಂತನಂತೆ, ರಾಮ ನಾನು ನಿನ್ನೊಂದಿಗೆ ಬಂದು ನಿನಗೆ ಸೇವೆ ಮಾಡ್ಕೊಳ್ತೀನಿ. ಯಾವ ರಥದ ಮೇಲೆ ನಿಮಗೆ ಅರಣ್ಯಕ್ಕೆ ಕರ್ಕೊಂಡು ಬಂದಿದೆಯೋ ಆ ರಥದ ಮೇಲೆ ನಿಮ್ಮನ್ನು 14 ವರ್ಷಗಳು ತಿರುಗಿಸಿ ಮತ್ತೆ ಅಯೋಧ್ಯಕ್ಕೆ ಕರ್ಕೊಂಡ್ಬರ್ತೀನಿ ಅಂತಾರಂತೆ. ನೀನು ಸಮಂತ್ರ ನೀನು ಹಾಗೆ ನಮ್ಮೊಂದಿಗೆ ಬಂದುಬಿಟ್ರೆ ಕೌಸಲ್ಯಮ್ಮನಿಗೆ ಅನುಮಾನ ಬರುತ್ತೆ, ರಾಮ ಅರಣ್ಯವಾಸ ಮಾಡ್ದಲೆ ರಥದಲ್ಲಿ ತಿರುಗ್ತಾ ಇದ್ದಾನೆ ಅಂತ ಅನ್ಕೊಂತಾಳೆ. ಏನೋ ಪೆಟ್ರೋಲ್ ಇಲ್ಲ ಇದಿಲ್ಲ, ರಾಮ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ತಾರೆ ಅಂತ ಕೈಕಮ್ಮ ಅನ್ಕೊಳ್ತಾರಂತೆ ಅಂತ. ಇಲ್ಲಿ ಏನಾದರೂ ಪೆಟ್ರೋಲ್ ಖರ್ಚು ಇದೆಯಾ ಕುದುರೆಗಳು ಎಲ್ಲೋ ಅಲ್ಲಿ ಹುಲ್ಲು ಸಿಗುತ್ತೆ, ಅದರಿಂದ ಎಂಜಾಯ್ ಮಾಡ್ತಾ ಇದ್ದಾನೆ ರಾಮ, ನಾನು ಹೇಳಿದ್ದೊಂದು ಮಾಡ್ತಾ ಇರೋದೊಂದು ಅಂತ ಕೈಕಮ್ಮ ಅಂದ್ಕೊಳ್ತಾರೆ ಅಂತ. ಕೈಕಮ್ಮನ ಮೇಲೆ ಇಷ್ಟು ಕೂಡ ದ್ವೇಷ ಇಲ್ಲ, ಆಕೆ ಮನಸ್ಸು ನೋವಾಗ್ಕೂಡ್ದು ಅಂತ ಶ್ರೀರಾಮಚಂದ್ರ ಪ್ರಭು ಪ್ರತಿ ನಿಮಿಷ ಅಂದ್ಕೊಳ್ತಾ ಇದ್ದಾರೆ. ಆದ್ದರಿಂದ ನೀನು ಖಾಲಿಯಾಗಿರುವಂಥ ರಥದೊಂದಿಗೆ ಹಿಂದಕ್ಕೆ ಹೋಗು, ರಾಮ ಗಂಗೆಯನ್ನು ದಾಟ್ಬಿಟ್ಟು ಅರಣ್ಯಕ್ಕೆ ಹೋಗಿದ್ದಾನೆ ಅಂತ ಹೇಳು. ಆಕೆ ಸಂತೋಷ ಹೊಂದುತ್ತಾಳೆ. ನೀನು ಇನ್ನು ಹೊರಡು ಅಂತ ಹೇಳಿದಾಗ ಸಮಂತ್ರ ಅಯೋಧ್ಯಕ್ಕೆ ಹೊರಡೋದಕ್ಕೆ ಆ ಕುದುರೆಗಳನ್ನು ಹಿಂದಕ್ಕೆ ಎಳಿತಾ ಇದ್ದಾನಂತೆ. ಆದರೆ ರಾಮನನ್ನು ಬಿಟ್ಟು ಬರಲಾರ್ದಲೆ ಆ ಕುದುರೆಗಳು ಅಲ್ಲೇ ನಿಂತ್ಕೊಂಡು ಅಳ್ತಾ ಇದ್ದಾವಂತೆ. ಎಷ್ಟು ಅವನ ಮುಂದಕ್ಕೂ ಓಡಿಸ್ತಾ ಇದ್ರು ಅವು ರಾಮನ ಕಡೆನೇ ಇದಾಗ್ತಾ ಇದೆ ಅಂತಂದ್ರೆ ಅಷ್ಟು ಪ್ರೀತಿ ತೋರಿಸಿರುವಂಥ ರಾಮ ತನಗೆ ರಾಜ್ಯ ಹೋಗಿದೆ ಅಂತ ಆಗ್ಲಿ, ತಾನು ಊಟ ಮಾಡಿಲ್ಲ ಅಂತ ಆಗ್ಲಿ ಆಲೋಚನೆ ಮಾಡಿಲ್ಲ. ಫಸ್ಟ್ ಆ ಮೂಕಜೀವಿಗಳಿಗೆ ನೋಡ್ರಿ ಅಂತ ಗುರುನ ಹತ್ರ ಹೇಳ್ತಾರೆ. ಎಷ್ಟು ಪ್ರೀತಿಸುವಂಥ ರಾಮನ್ನ ಆ ಜೀವಿಗಳು ಕೂಡ, ಆ ಮೂಗಜೀವಿಗಳು ಕೂಡ ಅಷ್ಟೇ ಪ್ರೀತಿಸದೆ. ಮೂಗಜೀವಿಗಳಿಗೆ ನಿಷ್ಕಲ್ಮಶವಾಗಿರುವಂಥ ಪ್ರೀತಿ ಇರುತ್ತೆ. ಅವುಗಳ ಪ್ರೀತಿಗೆ ಏನು ಕೊಟ್ರು ನಾವು ತೀರ್ಸ್ಕೊಳೋದಕ್ಕಾಗೋದಿಲ್ಲ. ಬರೀ ನಮ್ಮ ನಾಯಿ ಪ್ರೀತಿ ಒಂದೇ ಗೊತ್ತು, ಆದರೆ ಹಸು ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ, ಒಂದು ಆನೆ ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ, ಒಂದು ಪಕ್ಷಿಗಳ ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗೆಲ್ಲರಿಗೂ ತಿಳಿದಿಲ್ಲ. ಅದರಲ್ಲೂ ಗೋಮಾತೆ ಪ್ರೀತಿ ಅಂತೂ ನಾವು ವರ್ಣಿಸೋದಕ್ಕೆ ಆಗೋದಿಲ್ಲಪ್ಪ. ಆ ಗೋಮಾತೆ ನಾವು ನಮಸ್ಕಾರ ಮಾಡಿದಾಗ ಆ ಕೈ ಏನಾದರೂ ನೆಕ್ಕಿದ್ರೆ ಆ ಯಜಮಾನನಿಗೆ ಏನು ದೇಹದಲ್ಲಿ ರೋಗ ಇದೆ ಅಂತಂತ ತಿಳ್ಕೊಂಡ್ಬಿಟ್ಟು ಆ ಗೋಮಾತೆ
ಅಲ್ಲಿ ಹೋಗ್ಬಿಟ್ಟು ಅರಣ್ಯದಲ್ಲಿ ಹೋಗ್ಬಿಟ್ಟು ಅದಕ್ಕೆ ತಕ್ಕನಾಗಿರುವಂತ ಮೂಲಿಕೆಗಳನ್ನು ತಿಂದು ಬಂದು ಹಾಲು ಕೊಡುತ್ತಂತೆ ಆ ಗೋಮಾತೆ. ಯಾವುದೋ ಹಸು, ಅರಣ್ಯದಲ್ಲಿ ಮೇಯುವಂತ ಹಸು ಬಂದು ಹಾಲನ್ನು ಕೊಟ್ರೆ ಅದನ್ನು ಕುಡಿದ್ರೆ ಆ ಏನು ಆ ಮನೆ ಏನು ಆ ಮನೆಯಲ್ಲಿರುವಂತ ಯಜಮಾನಿ ಏನು ಮಾಡ್ತಾ ಇದ್ರಂತೆ, ಆರೋಗ್ಯದಿಂದ ಇರ್ತಾರಂತೆ. ಒಂದು ಬಾರಿ ಹಸುಗೆ ಏನಾದ್ರು ಪ್ರದಕ್ಷಿಣೆ ಮಾಡಿ ಹೋದ್ರೆ ಏನಾಗುತ್ತೆ, ಆ ಹಸು ಆಶೀರ್ವಾದ ಮಾಡುತ್ತಂತೆ, ಇವನು ಕ್ಷೇಮವಾಗಿ ಹಿಂದಕ್ಕೆ ಬರಬೇಕು, ಯಶಸ್ಸು ಸಿಕ್ಬೇಕು ಅಂತ ನಮ್ಮನ್ನು ಆಶೀರ್ವಾದಿಸಿ ಕಳಿಸುತ್ತಂತೆ. ಆದ್ರೆ ನಾವು ಎಲ್ಲಿ ನಮ್ಮ ಮನೆಗಳಲ್ಲಿ ಹಸುಗಳು ಹೋಗ್ಬಿಟ್ಟು ನಾಯಿಗಳು ಬಂದಿರೋದ್ರಿಂದಲೇ ನಮಗೆ ದೊಡ್ಡ ದೊಡ್ಡ ರೋಗಗಳು ಬರುತ್ತೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಯಿ ಸಾಕೋಬೇಕು. ನಮ್ಮ ಶಾಸ್ತ್ರ ಏನಿರುತ್ತೆ, ಪ್ರತಿದಿನ ನಾಯಿಗೂ ಹಾಗೂ ಕಾಗೆಗೂ ಫಸ್ಟು ಅಡುಗೆ ಮಾಡಿರೋಂಥ ಎಂಜಲ್ ಮಾಡದೇ ಇರೋಂಥ ಒಂದು ತುತ್ತನ್ನು ತೆಗೆದು ಅವಕ್ಕೆ ಹಾಕಬೇಕು. ಅವು ಬಲಿಭಕ್ತುಗಳು ಸ್ಮಶಾನದಲ್ಲಿ ಇರ್ತವೆ, ಶಿವನೊಂದಿಗೆ ಇರ್ತವೆ, ಅದಕ್ಕೆ ಅನ್ನ ಹಾಕದಲ್ಲೇ ತಿನ್ನಬಾರ್ದು. ಆದರೆ ಇವಕ್ಕೂ ಕೂಡ ಬೌಂಡ್ರಿ ಇರುತ್ತೆ. ನಾಯಿ ಏನಾದರೂ ಹೊಸಲು ದಾಟಿ ಮನೆಯೊಳಗೆ ಬಂದಿದೆ ಅಂತಂದರೆ ಆ ದಿನ ಏನು ನಮ್ಮ ಯಾವುದರಲ್ಲಿ ದೇವರ ಮನೆಯಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಂಡಿರುವಂಥ ದೇವರು ನಾವು ಇಟ್ಟಿರುವಂಥ ನೈವೇದ್ಯವನ್ನು ಸ್ವೀಕರಿಸೋದು ಇರುವಂತೆ ಉಪವಾಸ ಕೆಡವಿರುವಂಥ ಫಲಿತ ಬರುತ್ತೆ. ನಾವೇನಾದರೂ ಸ್ನಾನ ಮಾಡಿಕೊಂಡು ನಾಯಿ ಮುಟ್ಟಿದ್ದೀವಿ ಅಂತಂತ ಮುಟ್ಟಿ ಯಾವುದಾದ್ರೂ ಪೂಜೆ ಮಾಡಿದ್ದೀವಿ ಅಂದರೆ ಕೋಟಿ ಕೋಟಿ ಜನ್ಮದಿಂದ ಬಂದಿರುವಂಥ ಪುಣ್ಯ ಎಲ್ಲ ಹೋಗ್ಬಿಡುತ್ತೆ. ಹಾಗಂತ ಅದನ್ನು ಕೀಳಾಗಿ ನೋಡಬೇಡ್ರಿ ಅಂತ ಅಲ್ಲ, ಯಾವುದಕ್ಕಾದ್ರೂ ಒಂದು ಬೌಂಡ್ರಿ ಇರುತ್ತೆ, ಆಯಿತಾ. ನಂತರ ನಿಮಗೆ ಹೇಳೋದೇನು ಅಂತಂದ್ರೆ, ಹಸುಗಳಿಂದ ಇನ್ಫೆಕ್ಷನ್ಸ್ ಬರೋದಿಲ್ಲ, ಆದರೆ ನಾಯಿಗಳಿಂದ ಅದೆಷ್ಟು ಅಲರ್ಜಿಗಳು, ಅದೆಷ್ಟು ಇನ್ಫೆಕ್ಷನ್ಸ್ ಮನೆಮನೆನೇ ಇಂಟರ್ನೆಟ್ಟಲ್ಲಿ ಇದಾಗ್ತಾ ಇತ್ತು. ನಾಯಿ ನೆಕ್ಕಿರೋದ್ರಿಂದ ಒಂದು ಹುಡುಗಿಗೆ ಪಾರ್ಶ್ವವಾಯು ಏನೋ ಪೆರಾಲಿಸಿಸ್ ಆಗಿಬಿಟ್ಟಿದೆ ಅಂತ ಭಾಳ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇದ್ದಾನೆ. ಈ ಸಾಮಾನ್ಯವಾಗಿರುವಂಥ ಜನರನ್ನು ಸಿನಿಮಾದವ್ರನ್ನ ನೋಡಿಬಿಟ್ಟು ಆ ನಾಯಿಗಳನ್ನ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋ ಅಂಥದ್ದು. ನಾಯಿ ಏನಾದರೂ ಮನೆಯಲ್ಲಿ ತಿರುಗಿದೆ ಅಂತಂದ್ರೆ ಅಲ್ಲಿ ಆರ್ಥಿಕವಾಗಿ ಬಡತನ ಬರುತ್ತೆ. ಅದೆಷ್ಟು ಸಿರಿವಂತವಾಗಿರುವಂಥ ಕುಟುಂಬಗಳನ್ನು ನಾವು ನಮ್ಮ ಕಣ್ಣಾರ ನೋಡಿದ್ದೀವಿ ನಮ್ಮ ಜೀವನದಲ್ಲಿ. ನಾಯಿ ಹೊರಗಡೆ ಇದ್ರೆ ಓಕೆ, ಒಳಗಡೆ ಬಂದಿದೆ ಅಂತಂದ್ರೆ ಅದೆಷ್ಟೇ ಶ್ರೀಮಂತರಾಗಿದ್ರು ಲಕ್ಷ್ಮೀ ದೇವಿ ಹೋಗ್ಬಿಡ್ತಾಳೆ. ಅದರ ಕೂದಲೇನಾದರೂ ನಮ್ಮ ಅಡಿಗೆಲ್ಲ ಪೂಜಾ ರೂಮಲ್ಲಿ ಬಿದ್ದಿದೆ ಅಂತಂದ್ರೆ ಅದಕ್ಕಿಂತ ಪಾಪ ಮತ್ತೊಂದು ಇಲ್ಲ. ಇದನ್ನ ನಾವು ಸ್ವಂತವಾಗಿ ನಮ್ಮ ಜೀವನದಲ್ಲಿ ಅನುಭವಿಸಿದ್ದೀವಿ. ನಮ್ಮ ನಾಯಿ ನಮ್ಮ ಮೇಲೆ ಬಹಳ ಪ್ರೀತಿ ತೋರಿಸ್ತಾ ಇತ್ತು, ಅದು ಹೋಗಿದೆ. ಇದನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ನಮಗೆ ಕಣ್ಣೀರು ಬರುತ್ತೆ. ಆದರೆ ಅಷ್ಟು ಪ್ರೀತಿಯಿಂದ ಇದೆ ಅಂತಂತಂದು ನಾವು ಬೌಂಡ್ರಿಯನ್ನು ದಾಟ್ಬಿಡ್ತೀವಿ. ಇನ್ನು ಬೆಕ್ಕುಗಳನ್ನ ಬೆಳೆಸ್ಕೊಳ್ತಾ ಇರ್ತಾರೆ ಜನ, ಹಸುಗಳನ್ನ ಬೆಳೆಸ್ಕೊಂಡ್ರೆ. ಈ ಬೆಕ್ಕೆ ಏನ್ ಮಾಡುತ್ತಂತೆ, ನಾವು ಊಟ ಇರ್ತೀವಲ್ಲ ಪ್ರೀತಿಯಿಂದ ನಾವು ಅದಕ್ಕೆ ಹಾಲು ಬಿಸ್ಕೆಟ್ಸು ಏನೋ ತಂದಿರ್ತೀವಲ್ವಾ, ಅದು ತುತ್ತು ತಿಂದ ಏನನ್ನುತ್ತಂತೆ ಗೊತ್ತಾ, ಈ ಯಜಮಾನ ಆದಷ್ಟು ಬೇಗ ನನ್ನ ಮುಂದೆ ಸತ್ತೋಗ್ಲಿ ಅಂತಂತಂದು ಶಪಿಸ್ತಾ ಇರುತ್ತಂತೆ. ಇದು ನಮ್ಮ ಶಾಸ್ತ್ರ ಹೇಳಿರುವಂಥದ್ದು. ನೋಡ್ರಿ, ಈ ನಾಯಿ ಆಗಲಿ ಬೆಕ್ಕಾಗಲಿ ಮನೆ ಒಳಗೆ ತಿರುಗೂಡ್ದು. ಅದರ ಚರ್ಮದಲ್ಲಿ ಸಾವಿರಾರು ಕ್ರಿಮಿಕೀಟಗಳು ಇರುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ಬಹಳನೇ ತೊಂದರೆ ತರುತ್ತೆ. ನಿಮಗೆ ಗೊತ್ತಿರ್ಬೋದು, ಇವಾಗ ನಾಯಿ ಒಂದು ಎಂಜಿನಿಂದ ಮತ್ತೆ ಅದರ ಕೂದಲು ನಮ್ಮ ಹೊಟ್ಟೆ ಒಳಗೆ ಹೋಗೋದ್ರಿಂದ, ನಾಯಿ ಮತ್ತು ಬೆಕ್ಕು ಕೂದಲು ಹೊಟ್ಟೆ ಒಳಗೆ ಹೋಗೋದ್ರಿಂದ ನಮಗೆ ಕ್ಯಾನ್ಸರ್ನಂತ ದೊಡ್ಡ ದೊಡ್ಡ ರೋಗಗಳು ಬರ್ತವೆ ಅಂತ ಸೈಂಟಿಫಿಕ್ ಆಗಿ ಪ್ರೂಫ್ ಮಾಡಿದೆ. ಆ ಒಂದು ವಿಷಯಕ್ಕೋಸ್ಕರನೇ ನಮ್ಮ ಯಾರು ಪೂರ್ವಜರಾಗಿರುವಂಥ ಋಷಿಗಳು ಅದನ್ನ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಹಸುಗಳನ್ನ ಕತ್ತರಿಸ್ಕೊಂಡು ತಿಂದ್ರೂ ನಾವು ಮಾತಾಡೋದಿಲ್ಲ. ಆದರೆ ಈ ನಾಯಿಗಳನ್ನ ಏನು ಮಾಡ್ತೀವಿ, ಅದೆಷ್ಟು ಸೌಕರ್ಯದಿಂದ ಇಡ್ತಾರಪ್ಪ, ಅದನ್ನು ಸೌಕರ್ಯದಿಂದ ಇರಲಿ, ಬೇಡ ಅಂತ ಅನ್ನಲಿಲ್ಲ. ಏನು ಪ್ರಾಣಿ ಪ್ರಿಯರಿಗೆ ಇದು ನಾನು ಹೇಳುವಂಥ ಮಾತು ಕಷ್ಟ ಆಗುತ್ತೆ. ಆದರೆ ಅದು ಮನೆಯೊಳಗೆ ಬೇಡ. ನಾಯಿಗೆ ಹೇಗೆ ಪ್ರೀತಿ ಕೊಡ್ತಾರೋ ಅದರಲ್ಲಿ ಸ್ವಲ್ಪ ಆದರೂ ಗೋಶಾಲೆಗಳಿಗೆ ಗೋವುಗಳನ್ನ ಕತ್ತರಿಸೋ ಗೋವಧೆ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟು ಪ್ರೀತಿ ತೋರಿಸುವಂಥ ಮೂಕಜೀವಿಗಳು ನಮ್ಮ ಭಾರತ ದೇಶದಲ್ಲಿ ಇರುತ್ತೆ. ರಾಣಾ ಪ್ರತಾಪರ ರಾಮ್ ಪ್ರಸಾದ್ ಅನ್ನುವಂಥ ಒಂದು ಆನೆ ಬಗ್ಗೆ ಮತ್ತೆ ಚೇತಕ್ ಅನ್ನುವಂಥ ಒಂದು ಕುದುರೆ ಬಗ್ಗೆ ಮುಂದಿನ ಕೆಲವಷ್ಟು ಸಂಚಿಕೆಗಳ ನಂತರ ಸಂದರ್ಭಾನುಸಾರ ನಾನು ವಿವರಣೆ ಮಾಡ್ತೀನಿ, ಭಗವಂತನ ಕೃಪೆ ಇದ್ರೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸದ್ಗುರುನಾಥ್ ಮಹಾರಾಜ್ ಕಿ ಜೈ.
ಜೈ ಶ್ರೀರಾಮ್. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.